ಆತ್ಮೀಯ ರೈತ ಬಾಂಧವರಿಗೆ ನಮಸ್ತೆ. ಸೊ ನಾನು ಈ ದಿನ ಶಿವಮೊಗ್ಗದ ಹತ್ರ ಲಕ್ಷ್ಮೀಪುರ ಅಂತ, ಲಕ್ಷ್ಮೀಪುರದ ಹತ್ರ ಅರಕೆರೆ ಮುಂದೆ ಬರುತ್ತೆ. ಶಿವಮೊಗ್ಗದಿಂದ ಒಂದು ಅರೌಂಡ್ 6 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಲ್ಲಿ ಅಂಜನ್ ಅಂತ, ಅವ್ರ ಹೆಸರು ಅಂಜನ್ ಸರ್ ಅಂತ. ಸೊ ಅವ್ರ ಹತ್ರ ಇಷ್ಟ ತನಕ ನಾನು ಅಡಿಕೆ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಅವರು ಒಂದು ವರ್ಡ್ ಹೇಳಿದರು, ಇಲ್ಲ ಪ್ರತಾಪ್, ಮುಂದೆ ನನಗೆ ಅಡಿಕೆ ಬಗ್ಗೆ ಅಷ್ಟೇನು ಓಪಿಲ್ಲ. ಸೊ ನಾನು ಏನಕ್ಕೆ ಇಂಟರ್ಕ್ರಾಪ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಅಡಿಕೆ ಬಗ್ಗೆ ನನಗೆ ಅಷ್ಟು ಓಪಿಲ್ಲ. ಬರೀ ಅಡಿಕೆನ ಒಂದನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ನಾವು ಉಸಿರಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನು ತೋಟದಲ್ಲಿ ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ದೀನಿ, ಮತ್ತು ಅಂದರೆ ಕಾಫಿ ಹಾಕಿದ್ದೀನಿ ಅಂತ ಹೇಳಿದ್ರು. ಸೊ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಸೊ ನಾವು ಸುಮಾರು ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ, ಅಡಿಕೆ ಒಂದೇ ನಂಬ್ಕೊಂಡು ಕೂತ್ಕೋಬೇಡಿ. ಆಲ್ಮೋಸ್ಟ್ ಇದೀಗ ಆಲ್ರೆಡಿ ಟಿಪ್ಟೂರು ಮತ್ತು ತುಮಕೂರು ಭಾಗ, ಹಾವೇರಿ, ರಾಣೆಬೆನ್ನೂರು ಆ ಭಾಗದಲ್ಲೆಲ್ಲ ಅಡಿಕೆ ಹಾಕ್ತಾ ಇದ್ದಾರೆ. ಸೊ ಅಡಿಕೆ ಹಾಕೋದ್ರಿಂದ ಅಡಿಕೆ ಇದು ಫೀಲ್ಡ್ ಜಾಸ್ತಿ ಆಗ್ತಾ ಇದೆ. ಅವರೆಲ್ಲ ಮುಂಚೆ ಅಲ್ಲಿ ಎಲ್ಲಿ ಅಂದ್ರೆ ತುಮಕೂರಲ್ಲಿ ತೆಂಗು ಬೆಳೀತಾ ಇದ್ರು ಗೊತ್ತಿದ್ದಂಗೆ. ಆ್ಯಕ್ಚುಲಿ ತೆಂಗು ಬೆಳೆಯುವ ನಾಡು ಅಂತಾರೆ. ಸೊ ಅಲ್ಲಿ ಈಗ ಅಡಿಕೆಗೆ ಬರ್ತಾ ಇದ್ದಾರೆ. ಸೊ ಅವ್ರ ಪ್ರಕಾರ ಏನೋ ಅಡಿಕೆಲಿ ಈಸಿಲಿ ನಾವು ದುಡ್ಡು ಮಾಡ್ಬೋದು. ಈಗ ರಾಣೆಬೆನ್ನೂರು ಅಲ್ಲೆಲ್ಲ, ಈ ಹಾವೇರಿ ಅಲ್ಲೆಲ್ಲ ಜೋಳ ಬೆಳೀತಾ ಇದ್ರು, ಜೋಳ ತರಕಾರಿ ಅದು ಇದು. ಸೊ ಅವರು ಈಗ ಅಡಿಕೆಗೆ ಬರ್ತಾರೆ. ಸೊ ಮಲೆನಾಡಲ್ಲಿ ಅಡಿಕೆ ಪ್ರಮಾಣ ಜಾಸ್ತಿ ಆಗ್ತಾನೆ ಇದೆ, ಬೇರೆ ಕಡೆ ಕರ್ನಾಟಕದಿಂದಂತ ಹೆಚ್ಚಾಗ್ತಾ ಇದೆ. ಸೊ ಮುಂದೊಂದು ದಿನ ಅಡಿಕೆ ರೇಟ್ ಬಿದ್ದೋದ್ರೆ ಉಸಿರಾಡಬೇಕಲ್ಲ ನಾವು. ಸೊ ಆ ಕಾರಣಕ್ಕೆ ಅಂಜನ್ ಸರ್ ಹೇಳಿದ್ರು, ಈ ಥರ ಪ್ರತಾಪ್ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇದೇ ಅಂಜನ್ ಸರ್ ಅವ್ರ ತೋಟ. ಇಲ್ಲಿ ನೋಡ್ಬೋದು, ನಮಗೇನು ಹುಲ್ಲೋ ಗಿಲ್ಲೋ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಅಡಿಕೆ ಇದೆ, ಅದ್ರ ಜೊತೆಗೆ ಬ್ಲ್ಯಾಕ್ ಪೆಪ್ಪರ್ ಇದೆ ಮತ್ತು ಕಾಫಿ ಇದೆ. ಸೊ ಅವ್ರು ಹೇಳೋ ಪ್ರಕಾರ, ನಾನು ಹೇಳೋ ಪ್ರಕಾರ, ನಿಮಗೆ ಅಡಿಕೆ ಏನಾದರೂ ಇನ್ ಕೇಸ್ ಬೆಲೆ ಬಿದ್ದೋದ್ರೆ ನಾವು ಆರಾಮಾಗಿ ಜೀವನ ಮಾಡ್ಬೋದು. ಒಂದು ಯಾವುದು ಅಂದರೆ ಕಾಫಿ ಬರುತ್ತೆ, ಓಕೆ, ಮತ್ತು ಬ್ಲ್ಯಾಕ್ ಪೆಪ್ಪರ್ ಬರುತ್ತೆ. ಕಾಫಿ ಮತ್ತು ಬ್ಲ್ಯಾಕ್ ಪೆಪ್ಪರ್ ಇದನ್ನು ಡೈಲಿ ನಾವು ಕನ್ಸ್ಯೂಮ್ ಮಾಡ್ತಾನೆ ಇರ್ತೀವಿ. ಬ್ಲ್ಯಾಕ್ ಪೆಪ್ಪರ್ ಬಂದು ನಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ, ಹಂಗೆ ಕಾಫಿನೂ ಅಷ್ಟೇ, ನಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ. ಸೊ ಅಡಿಕೆ ಬರೀ ಇಂಡಿಯಾದಲ್ಲಿ ಅಷ್ಟೇ. ಇಂಡಿಯಾದಲ್ಲಿ ಬಿಟ್ಟರೆ ಅಡಿಕೆ ಯಾರು ಯಾಕಂತಾರೆ, ಔಟ್ಸೈಡ್ ಆಫ್ ಇಂಡಿಯಾ ಯಾರಾದರೂ ಗುಡ್ಕ ಹಾಕಬೇಕು ಅಂದರೆ ಅವನು ಇಂಡಿಯನ್ನೇ ಆಗಿರಬೇಕು. ಸೊ ಆದಷ್ಟು ರೈತ ಬಾಂಧವರೇ, ನೀವು ಅಷ್ಟೇ, ಆದಷ್ಟು ಇಂಟರ್ಕ್ರಾಪ್ ಮಾಡೋದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ. ನೀವು ಅಡಿಕೆ ಒಂದನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಮುಂದೊಂದು ದಿನ ಉಸಿರು ಕಟ್ತಂಗೆ ಆಗುತ್ತೆ, ಜೀವನ ಮಾಡೋದು ಕಷ್ಟ ಆಗುತ್ತೆ. ಒಂದೇ ಸಲ ರೈಟ್ ಬಿತ್ತೋಯ್ತು ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಒಂದೊಂದು ಟೈಮಲ್ಲಿ 80 ರೂಪಾಯಿಗೆ 1 kg ಟೊಮೊಟೊ ಇರುತ್ತೆ, ಒಂದೊಂದು ಸಲ 5 ರೂಪಾಯಿ ಇರುತ್ತೆ. ಜಸ್ಟ್ ಇಮ್ಯಾಜಿನ್. ಸೊ ಹಾಗೆ ಯಾವುದೇ ಒಂದು ಅಗ್ರಿಕಲ್ಚರಲ್ಲಿ ಏರಿಳಿತ ಮತ್ತು ಇಳಿತ ಆದರೆ ಏನಾಗ್ಬೋದು ಅಂದರೆ ರೈತ ಖುಷಿಯಾಗಿರ್ತಾನೆ, ಇಳಿತ ಆದರೆ ಕಷ್ಟ. ಸೊ ಅದಕ್ಕೆ ಒಂದು ಕ್ರಾಪ್ನೇ ನೀವು ಯಾವತ್ತೂ ನಂಬ್ಕೊಂಡು ಕೂತ್ಕೋಬೇಡಿ, ಆದಷ್ಟು ಇಂಟರ್ ಕ್ರಾಪ್ ಆಗಿ ಬಳಸಿ. ಸೊ ಈಗ ನಾನು ಹೇಳ್ತಿದ್ದಂಗೆ ಅಂಜನ್ ಸರ್ ಒಬ್ಬರು ಉದಾಹರಣೆ ಅಷ್ಟೇ, ಜಸ್ಟ್ ಫಾರ್ ಎಕ್ಸಾಂಪಲ್. ಸೊ ಈ ಥರದವ್ರು ಸುಮಾರು ಜನ ಆಲ್ರೆಡಿ ಅಪ್ಡೇಟ್ ಆಗಿದ್ದಾರೆ, ನೀವು ಅಪ್ಡೇಟ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದಷ್ಟು ಇಂಟರ್ ಕ್ರಾಪ್ ಮಾಡಲಿಕ್ಕೆ ಆಸಕ್ತಿ ವಹಿಸಿ. ಬರೀ ಅಡಿಕೆ ಒಂದು ಹಾಕ್ಕೊಂಡೆ ಹೋದೆ, ಮನೇಲಿ ಒಂದು 15 ದಿವಸಕ್ಕೊಮ್ಮೆ ಬಿಟ್ಟೆ, ವಾಟ್ರ್ ಬಿಟ್ಟೆ, ವರ್ಷದಲ್ಲಿ 2-3 ಸಲ ಗೊಬ್ಬರ ಕೊಟ್ಟೆ, ಫ್ಯೂಚರಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ ಅಡಿಕೆನ ಕಮ್ಮಿ ಮಾಡಬೇಕು ಅಂತಾರೆ. ಸ್ಕೇರ್ಸಿಟಿ ತುಂಬಾ ಇದೆ ಅಡಿಕೆಯಲ್ಲಿ. ಹಾಗಾಗಿ ಆದಷ್ಟು ಇಂಟರ್ ಕ್ರಾಪ್ ಮಾಡಿ. ಇಂಟರ್ ಕ್ರಾಪ್ ಅಂದರೆ ಬರೀ ಕಾಫಿನೇ ಹಾಕಬೇಕು, ಬ್ಲ್ಯಾಕ್ ಪೆಪ್ಪರ್ ಹಾಕಬೇಕು ಅಂತ ಇಲ್ಲ. ನಿಮ್ಮ ಪ್ರದೇಶಕ್ಕೆ ಯಾವುದು ಒಗ್ಗುತ್ತೋ, ಅಡ್ಜಸ್ಟ್ಮೆಂಟ್ ನಿಮ್ಮ ವೆದರ್ಗೆ ಯಾವ್ದು ಸೂಟಬಲ್ ಆಗುತ್ತೋ ಆ ಇಂಟರ್ ಕ್ರಾಪ್ನೇ ಆದಷ್ಟು ಹಾಕಿ. ಓಕೆ, ನಮಸ್ಕಾರ.